ಓಕೆ ಇನ್ನು ಈ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ಫಸ್ಟ್ ವಿಡಿಯೋ ನೋಡ್ಬೋದು. ಸೊ ಈ ವ್ಲಾಗ್ ಬಂದು ನಾನು ಮೈಸೂರಿಂದ ಬಳ್ಳಾರಿಗೆ ಟ್ರಾವೆಲ್ ಮಾಡ್ತಿರೋ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಶ್ರೀರಾಮ ನವಮಿ ಹೇಗೆ ಬಳ್ಳಾರಿಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರೋ ವ್ಲಾಗ್ ಆಗಿರುತ್ತೆ. ಸೊ ನಾನು ನನ್ನ ಮಗ ಮಾತ್ರನೇ ಬಳ್ಳಾರಿಗೆ ಹೊರಟಿದ್ದು. ಇನ್ನು ನನ್ನ ಹಸ್ಬೆಂಡ್ಗೆ ವರ್ಕ್ ಇರೋದ್ರಿಂದ ಅವ್ರು ಅಲ್ಲೇ ಸ್ಟೇ ಮಾಡಿದ್ರು ಮೈಸೂರಲ್ಲೇ. ಇನ್ನು ನಾವು ನೈಟ್ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಇನ್ನೊಂದು 8 hours ಜರ್ನಿ ಆಗಿರುತ್ತೆ. ಇನ್ನು ಮಾರ್ನಿಂಗ್ ರೀಚ್ ಆದ ತಕ್ಷಣನೇ ನಮ್ಮ ಪಪ್ಪ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಇದು ಈ ವ್ಲಾಗ್ ಇನ್ನು ಇಲ್ಲಿಂದ ಬಳ್ಳಾರಿ ವ್ಲಾಗ್ ಆಗಿರುತ್ತೆ. ಇದು ನೋಡ್ತಾ ಇರ್ಬೋದು, ನಮ್ಮ ಪಪ್ಪ ಬಂದಿದ್ರು. ಮಾರ್ನಿಂಗ್ 5:30ಗೆ ನಾವು ರೀಚ್ ಆದ್ವಿ ಬಳ್ಳಾರಿಗೆ. ಬಳ್ಳಾರಿ ಮಾತ್ರ ಕೂಲ್ ಆಗಿ ಕಾಮ್ ಆಗಿತ್ತು, ಯಾಕೆ ಅಂದ್ರೆ ಫುಲ್ ಮಳೆ ಆಗಿತ್ತು ಅಂತ ಅನ್ಸುತ್ತೆ ನೈಟ್. ಸೊ ಇದು ಮಾರ್ನಿಂಗ್ ವ್ಯೂ ಆಗಿರುತ್ತೆ. ನನ್ಗೆ ಈ ರೀತಿ ಮಾರ್ನಿಂಗ್ ವ್ಯೂ ನೋಡಿದಾಗ ನನ್ಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು. ನಾನು 10th ಅಲ್ಲಿ ನಾವು ಟ್ಯೂಷನ್ಗೆಲ್ಲ ಹೋಗ್ತಾ ಇದ್ವಿ 5 o'clockಗೆ. ಆ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು. ಫುಲ್ ಸೈಲೆಂಟ್ ಆಗಿತ್ತು. ಬಳ್ಳಾರಿ ಮಾತ್ರ ತುಂಬಾ ಸೈಲೆಂಟ್ ಆಗಿ ಪೀಸ್ಫುಲ್ ಆಗಿತ್ತು ಮಾರ್ನಿಂಗ್ ಅಲ್ಲಿ. ಇನ್ನು ನಮ್ಮ ಏರಿಯಾಗೆ ಬಂದ್ವಿ. ನಾ ಬರ್ತಾ ಬರ್ತಾ ದಾರಿಯಲ್ಲಿ ಶ್ರೀರಾಮನ್ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಆಗಿತ್ತು. ಶ್ರೀರಾಮನ್ ದೇವಸ್ಥಾನ ಪಕ್ಕದಲ್ಲಿನೇ ನಮ್ಗೆ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು, ಮತ್ತೆ ಶಿವನ್ ದೇವಸ್ಥಾನ ಕೂಡ ಇತ್ತು. ಸೊ ನಮ್ಮ ಪಪ್ಪ ಮತ್ತೆ ನಮ್ಮ ಪಪ್ಪನ ಫ್ರೆಂಡ್ಸ್ ಕೂಡ ಈ ಫೆಸ್ಟಿವಲ್ಗೋಸ್ಕರ ತುಂಬಾ ತಯಾರಿ ನಡೆಸ್ತಾ ಇದ್ರು ತುಂಬಾ ದಿನದಿಂದ. ಇನ್ನು ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದ ತಕ್ಷಣನೇ ಅಮ್ಮ ಫುಲ್ ಈಗರಾಗಿ ವೇಟ್ ಮಾಡ್ತಾ ಇದ್ರು ನಂಗೋಸ್ಕರ. ಸೊ ಅವ್ರು ಕೂಡ ಬೇಗನೆ ಎದ್ದಿದ್ರು 5 o'clockಗೆನೆ, ಮಗಳು ಬರ್ತಾಳೆ ಅಂತ. ಇನ್ನು ಮನೆಗೆ ಬಂದ ತಕ್ಷಣನೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅಮ್ಮ ಎಲ್ಲಾನು ರೆಡಿ ಮಾಡಿಟ್ಟಿದ್ರು. ಇನ್ನು ಮಿಕ್ಕಿದ್ದು ವ್ಲಾಗ ಶ್ರೀರಾಮನ್ ದೇವಸ್ಥಾನಕ್ಕೆ ಹೋಗಿರ್ತೀನಿ. ಇಲ್ಲಿ ನಮ್ಮ ಪಪ್ಪ ಕೂತಿದ್ದಾರೆ, ಅವರು ಮುಯಿ ಬರೀತಾ ಇದ್ದಾರೆ. ಯಾರ್ಯಾರು ಬಂದಿರ್ತಾರಲ್ವಾ ದೇವಸ್ಥಾನಕ್ಕೆ ಅವರೆಲ್ಲ ಮುಯಿ ಹಾಕ್ತಾರೆ ದೇವ್ರಿಗೆ. ಸೊ ಅವ್ರು ಬರ್ಕೋತಾ ಕೂತಿದ್ರು. ಇನ್ನು ನಾನು ದೇವಸ್ಥಾನಕ್ಕೆ ಹೋಗಿ ರೆಡಿಯಾಗಿ ಹೋದೆ, ಯಾಕಂದ್ರೆ ಮಾರ್ನಿಂಗ್ ಅಲ್ಲಿ ಕಲ್ಯಾಣ ನಡೆಯುತ್ತೆ ಅಂತ. ಸೊ ಕಲ್ಯಾಣಕ್ಕೆ ಸ್ವಲ್ಪ ಜನ ಮಾತ್ರ ಬಂದಿದ್ರು. ಇನ್ನು ಅದ್ರಗಿಂತ ಮುಂಚೆ ಅರ್ಲಿ ಮಾರ್ನಿಂಗು ಹೋಮ ಕೂಡ ಸುಡ್ತಾ ಇದ್ರು ಅಂತೆ. ಸೊ ನಾನು ಅಮ್ಮ ಅಪ್ಪ 3 ಜನ ಹೋಗಿದ್ವಿ. ಇನ್ನು ಅಮ್ಮ ಅಪ್ಪ ಅಲ್ಲೇ ಉಳ್ಕೊಂಡ್ರು. ಇನ್ನು ನಾನು ವಾಪಸ್ ಬಂದೆ ಕಲ್ಯಾಣ ಎಲ್ಲ ಮುಗಿಸ್ಕೊಂಡು. ಕಲ್ಯಾಣ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ಇನ್ನು ನೆಕ್ಸ್ಟ್ ಮನೆಗೆ ಬಂದ ತಕ್ಷಣನೇ ನನ್ಗೆ ಇಲ್ಲಿ ನನ್ ಮಗನ್ ಟ್ವಿನ್ನಿಂಗ್ ನೋಡ್ತಾ ಇರ್ಬೋದಲ್ವಾ, ಸೇಮ್ ನನ್ ಮಗನ್ ತರಾನೇ ಇದ್ದಾನೆ. ಸ್ವಲ್ಪ ನೋಡೋದಕ್ಕೆ ತನಕ್ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡ್ಕೊಂಡು ಇಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು. ಪ್ರಸಾದಕ್ಕೆ ಸ್ವಲ್ಪ ಜಾಂಗೀರಿ ಮತ್ತೆ ಗೀ ರೈಸ್ ಮತ್ತೆ ಬದನೆಕಾಯಿ ಪಲ್ಯ ಮತ್ತೆ ಅನ್ನ ಸಾಂಬಾರು ಮೊಸರನ್ನ ಕೂಡ ಹಾಕಿದ್ರು. ಸೊ ಫುಡ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇನ್ನು ಎಲ್ಲರೂ ಮಾತಾಡ್ಸೋದಾಗಿರ್ಬೋದು, ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಜೊತೆನೂ ಮಿಂಗಲ್ ಆಗಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಟೈಮ್ ಸ್ಪೆಂಡ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಇನ್ನು ನನ್ನ ಈ ಟೈಮ್ನಲ್ಲಿ ನಮ್ಮ ತಮ್ಮ ಮತ್ತೆ ತಮ್ಮನ ವೈಫು ಮತ್ತೆ ಪಾಪು ಪಪ್ಪ ಇವಿಷ್ಟು ಜನ ಬಂದಿದ್ವಿ. ಅಮ್ಮ ಬೆಳಿಗ್ಗೆನೆ ಅವರು ಪ್ರಸಾದ ತಗೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟಿದ್ರು. ಅಮ್ಮ ಮನೇಲಿದ್ರು. ಸೊ ನಾವು 4 ಜನ ಹೋಗಿದ್ವಿ ದೇವಸ್ಥಾನಕ್ಕೆ. ಇನ್ನು ನಮ್ಮ ಪಪ್ಪ ನಮ್ ಜೊತೆನೆ ಇದ್ರು. ನಮ್ಮ ಪಪ್ಪಂದು ಯೂನಿಫಾರ್ಮ್ ಎಲ್ಲರೂ ಒಂದೇ ರೀತಿ ಯೂನಿಫಾರ್ಮ್ ಸ್ಟಿಚ್ ಮಾಡ್ಕೊಂಡಿದ್ರು. ಸ್ವಲ್ಪ ಪಿಂಕಿಶ್ ಲೈಟ್ ಪಿಂಕ್ ಬರೋ ತರ ಕಲರ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ರು. ಸೊ ಪಪ್ಪನ್ ಫ್ರೆಂಡ್ಸ್ ಎಲ್ಲರೂ ಒಂದೇ ರೀತಿನೇ ಯೂನಿಫಾರ್ಮ್ ಮಾಡ್ಕೊಂಡಿದ್ರು. ಅದೊಂಥರ ಖುಷಿ ಆಗ್ತಾ ಇತ್ತು. ಇಲ್ಲಿ ನಾನು ನಮ್ಮ ತಮ್ಮನಿಗೆ ತಿನ್ಸೋದಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅವ್ನ್ ಫುಲ್ ಶೈನ್ ನೇಚರು, ನಾನ್ ಸ್ವಲ್ಪ ಎಕ್ಸ್ಟ್ರೋವರ್ಟ್, ಅವ್ನ್ ತುಂಬಾ ಇಂಟ್ರೋವರ್ಟ್. ನಾನ್ ತಿನ್ನಲ್ಲ ಅಂತ ಹೇಳ್ತಾ ಇದ್ದೆ. ಇನ್ನು ನಾನು ನನ್ನ ತಮ್ಮನ ವೈಫ್ ಜೊತೆ ಚಾಲೆಂಜ್ ಮಾಡಿದ್ದೆ ತಿಂತಾನೆ ಅಂತ. ಇನ್ನು ಫೈನಲ್ ಆಗಿ ಹೇಗೋ ಒಂದು ತಿನ್ಸ್ಬಿಟ್ವಿ ಅವನ್ಗೆ. ಅವಳು ಕೂಡ ಫುಲ್ ಫನ್ನಿಯಾಗಿ ಕನ್ವರ್ಸೇಷನ್ ಆಗ್ತಾ ಇತ್ತು. ಒಂಥರ ತುಂಬಾ ಚೆನ್ನಾಗಿತ್ತು. ಇನ್ನು ಲಾಸ್ಟಿಗೆ ಅವ್ನು ತಿಂದ. ಸೊ ಇನ್ನು ಎಲ್ಲರದು ಊಟ ಆಯ್ತು. ಬಟ್ ನಾನ್ ಮಾತ್ರ ಸ್ವಲ್ಪ ನಿಧಾನಕ್ಕೆ ತಿಂತಾ ಇದ್ದೆ. ಜೊತೆಗೆ ಎಲ್ಲರ ಜೊತೆ ನಾವು ಫೋಟೋ ತೆಗೆಸ್ಕೊಂಡ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನು ಇಲ್ಲಿ ಪಕ್ಕದಲ್ಲಿ ಡಾನ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಚಿಕ್ಕ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ರು, ಕೋಲಾಟ ಎಲ್ಲ ಆಡ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇತ್ತು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ನಮ್ ಸ್ಕೂಲ್ ಫ್ರೆಂಡ್ಸ್ ಕೂಡ ಬರ್ತಾ ಇದ್ರು ಅವಾಗ. ನೋಡ್ತಾ ಇರ್ಬೋದು ಇಲ್ಲಿ ನಮ್ ಪಪ್ಪನ್ ಫ್ರೆಂಡ್ಸ್ ಎಲ್ಲರೂ ಸೇಮ್ ಆಗಿ ಯೂನಿಫಾರ್ಮ್ ಹಾಕಿದ್ದಾರೆ. ಒಂದ್ ಕಡೆ ನೋಡ್ತಾ ಇರ್ಬೋದು.
ನೆಕ್ಸ್ಟ್ ಇಲ್ಲಿ ನನ್ನ ಕೆಲವೊಂದು ಸಿಸ್ಟರ್ಸ್ ಬರ್ತಾರೆ, ನಮ್ಮ ಮನೆ ಪಕ್ಕದಲ್ಲಿರೋ ಸಿಸ್ಟರ್ಸ್. ಅಂದ್ರೆ ಇವರು ಚಿಕ್ಕ ಮಕ್ಕಳಿಂದನೂ ನಾವು ನೋಡಿದೀವಿ ಅವ್ರನ್ನ. ಇನ್ನ ನಮ್ಮ ಪರಿಚಯ ಆಗಿರೋ ಆಂಟಿ ಕೂಡ ಡಾನ್ಸ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು. ಆಮೇಲೆ ನನ್ಗೂ ಕೂಡ ಫೋರ್ಸ್ ಮಾಡ್ತಾ ಇದ್ರು ಮಾಡಿ ಮಾಡಿ ಅಂತ. ನಾನೇನ್ ಸ್ಟೆಪ್ ಹಾಕ್ಲಿಲ್ಲ. ಇನ್ನ ಅವ್ರ ಜೊತೆನೆ ಚಿಟ್ ಚಾಟ್ ಮಾಡ್ತಾ ಇದ್ದೆ ಎಷ್ಟೊತ್ತೂ, ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಇನ್ನ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ಬರ್ತಾ ಇದ್ರು. ನಮ್ಮ ಪಪ್ಪ ಜೊತೆ ನಾನು ನಮ್ಮ ಪಪ್ಪ ಮಾತ್ರನೇ ಇದ್ವಿ. ಇನ್ನ ನನ್ ಮಗ, ತಮ್ಮ ಮತ್ತೆ ತಮ್ಮನ ವೈಫು ಇನ್ನ ಮನೆಗೆ ಹೋಗ್ಬಿಟ್ರು ಅವ್ರು ಊಟ ಮಾಡಿದ ತಕ್ಷಣನೇ. ನಾನ್ ಮಾತ್ರ ಸುಮಾರು ಹೊತ್ತು ಅಲ್ಲೇ ಇದ್ದೆ. ಸೊ ಈ ರೀತಿ ಡ್ಯಾನ್ಸ್ನೆಲ್ಲ ನೋಡ್ಕೊಂತ ಫುಲ್ ಚೆನ್ನಾಗಿತ್ತು. ಇನ್ನ ಮಗು ಅಂತೂ, ಮಧ್ಯದಲ್ಲಿರೋ ಮಗು ತುಂಬಾ ಎಕ್ಸೈಟೆಡ್ ಆಗಿತ್ತು. ಸ್ವಲ್ಪ ಭಯ ಕೂಡ ಪಡ್ತಾ ಇತ್ತು, ಏನಕ್ಕೆ ಈ ರೀತಿ ಆಡ್ತಾ ಇದಾರೆ ಅಂತ. ಸೊ ಫನ್ನಿ ಕನ್ವರ್ಸೇಷನ್ಸ್ ಎಲ್ಲ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದಲ್ವಾ, ಇವರೆಲ್ಲ ನನ್ನ ತಂಗಿ ಅಂದ್ರು, ತುಂಬಾ ಕ್ಲೋಸ್ ನನಗೆ. ಡಾನ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅಂತ ಈ ಪ್ಲೇಸ್ ಅಲ್ಲಿ. ಸೊ ಮಕ್ಕಳೆಲ್ಲ ತುಂಬಾ ಎಕ್ಸೈಟೆಡ್ ಆಗಿ ಡಾನ್ಸ್ ಮಾಡ್ತಾ ಇದ್ರು. ಇನ್ನು ನಮ್ಮ ತಂಗಿಯಂದ್ರು ಬಂದು ನನ್ನ ಚಾನಲ್ ನ ಪ್ರಮೋಟ್ ಮಾಡ್ತಾ ಇದ್ರು. ನಮಸ್ಕಾರ. ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾತ್ರ ಮರ್ಕೊಂಡ್ಬೇಡಿ. ಅಂಡ್ ಅಲ್ಲಿ 1 ಗಂಟೆ ಇರುತ್ತೆ, ಗಟ್ಟಿಗೆ ನೋಡಿರಿ. ಸೌಂಡ್ ಬರಬೇಕು, ಅದು ಇಲ್ಲಾಂದ್ರೆ ನೋಟಿಫಿಕೇಶನ್ ಬರಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ತಂಗಿಯವರು ಇವರೆಲ್ಲ ನಮ್ಮ ಗ್ಯಾಂಗ್ ಇದೆಲ್ಲ. ನೆಕ್ಸ್ಟ್ ವ್ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಬಾಯ್. ಅಲ್ಲಿ ನನ್ನ ತಂಗಿಯವರೆಲ್ಲ ಚಾನಲ್ ಪ್ರಮೋಟ್ ಆದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ನಮ್ಮ ಪಪ್ಪ ಕೂಡ ಅಲ್ಲೇ ಇದ್ರು. ಸೊ ನಮ್ಮ ಪಪ್ಪನ ಫ್ರೆಂಡ್ಸ್ ಜೊತೆನೋ ಎಲ್ಲ ಜೊತೆನೋ ಮಾತಾಡ್ಕೋತಾ ಅಲ್ಲೇ ಇದ್ದೆ. ಇನ್ನ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಯಾಕೆಂದ್ರೆ ನೀನೆಲ್ಲರೂ ಮಾತಾಡ್ಸಿದ್ದಾಯ್ತು, ಇನ್ನು ಜಾಸ್ತಿ ಹೊತ್ತಾಯ್ತಲ್ವಾ ಇಲ್ಲಿರೋದು ಅಂತ ಮನೆಗೆ ಹೊರಡ್ತಾ ಇದ್ದೆ. ಇನ್ನು ಮನೆಗೆ ಬಂದ ತಕ್ಷಣನೇ ಅಮ್ಮ ನನ್ಗೋಸ್ಕರ ಬೆಣ್ಣೆ ತೆಗ್ದಿಟ್ಟಿದ್ರು. ಒಂದು 1 ಮಂತಿಂದ ನನ್ಗೋಸ್ಕರ ಬೆಣ್ಣೆ ತೆಗ್ದಿಟ್ಟಿದ್ದಾರೆ. ಸೊ ಇಷ್ಟೊಂದೆಲ್ಲ ಬೆಣ್ಣೆ ಬಂದಿದೆ ನಮ್ಮ ಮನೆಯಲ್ಲಿ. ನಂಗಂತೂ ತುಂಬಾ ಖುಷಿ ಆಯ್ತು. ಯಾರ್ಯಾರಿಗೆ ಈ ರೀತಿ ಬೆಣ್ಣೆ ಅಂದ್ರೆ ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಮಮ್ಮ ನಂಗೋಸ್ಕರ ಎವ್ರಿ ಟೈಮ್ ಈ ರೀತಿ ತೆಗ್ದಿಟ್ಟಿರ್ತಾರೆ. ಸೊ ಇನ್ನ ಈವ್ನಿಂಗ್ ಅಲ್ಲಿ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಈವ್ನಿಂಗ್ ಅಲ್ಲಿ ನಾವು ಹೋಗೋದು ಸ್ವಲ್ಪ ಲೇಟೇ ಆಯ್ತು. ತೇರು ಎಳಿತಾ ಇದ್ರೆ ಸೊ ತೇರಿನ ಓಟೋಗ್ಬಿಟ್ಟಿದೆ ಅಂತ ಅನ್ಕೊಂಡ್ವಿ. ಹೌದು, ಓಟೋಗಿತ್ತು. ಇದು ನಮ್ಮ ಏರಿಯಾ, ಇದು ನಮ್ಮ ಮನೆ ಹತ್ರ ಇರೋ ಏರಿಯಾ. ಇನ್ನೆಲ್ಲ ಬಟ್ಟಿಗಳ ಇಲ್ಲೆಲ್ಲ ಸುತ್ತಮುತ್ತಲೂ. ಇನ್ನ ಹೋಗಿ ನೋಡಿದ್ವಿ. ನಮ್ಮ ಪಪ್ಪಾಗ್ ಫೋನ್ ಮಾಡಿದ್ವಿ, ಆಗ್ಲೇ ಹೊರಟ್ಬಿಟ್ಟಿದೆ ಅಂತಂದ್ರು. ನಾವು ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇಳಷ್ಟಕ್ಕೆಲ್ಲ ಸ್ವಲ್ಪ ಲೇಟಾನೇ ಆಗ್ಬಿಡ್ತು. ಇನ್ನು ಒಂದ್ ಸ್ವಲ್ಪ ಮುಂಚೆನೆ ಹೊರಟೋಗ್ಬಿಟ್ಟಿತ್ತು. ಈ ಪ್ಲೇಸ್ ಬಂದು ಹಳೆ ಆಂಧ್ರಾಳ್ ಅಂತ ಕರೀತಾರೆ. ಈ ಪ್ಲೇಸ್ ಅಲ್ಲಿ ನಂಗೆ ತುಂಬಾ ಮೆಮೊರೀಸ್ ಇದೆ. ಯಾಕೆಂದ್ರೆ ಇದೇ ದಾರಿಯಲ್ಲಿನೇ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ನಮ್ ಸ್ಕೂಲ್ ಹತ್ರ ಕರೆಕ್ಟ್ ಎಕ್ಸಾಕ್ಟ್ ಆಗಿ ತೇರ್ ನಿಂತ್ಕೊಂಡಿತ್ತು. ಎಷ್ಟೊತ್ತ ನಿಂತ್ಕೊಂಡಿತ್ತು. ಎಲ್ಲಾ ಜನನು ಬರ್ತಾ ಇದ್ರು, ಎಲ್ಲಾ ಜೊತೆ ಮಾತಾಡ್ಸ್ತಾ ಇದ್ವಿ. ನಮ್ ಸ್ಕೂಲ್ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಸೊ ಇದು ಹಳೆ ಆಂಧ್ರಾಳು. ಇದು ಎಕ್ಸಾಕ್ಟ್ ಆಗಿ ಸ್ಕೂಲ್ ಮುಂದೆನೆ ನಿಂತ್ಕೊಂಡಿತ್ತು. ಇಲ್ಲಿ ಜಾಸ್ತಿ ಜನ ಇದಾರೆ, ಸೊ ಸ್ಕೂಲ್ನ ತೋರ್ಸಕ್ ಆಗ್ಲಿಲ್ಲ. ಇನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ಅಲ್ಲಲ್ಲಿ ಬ್ಯಾನರ್ ಕೂಡ ಹಾಕಿದ್ರು. ಹಾಗೆ ಪೊಲೀಸ್ ಕೂಡ ಇದ್ರು, ಎಲ್ಲಾನು ಕ್ರೌಡ್ ನ ಕಂಟ್ರೋಲ್ ಮಾಡೋದಿಕ್ಕೆ. ಪ್ಲೇಸ್ ಅಲ್ಲಿ ನಾನು, ನನ್ನ ತಮ್ಮನ ವೈಫು ಮತ್ತೆ ನನ್ನ ಮಗ, ನಮ್ಮ ತಮ್ಮ ಇದ್ವಿ. ಸದ್ಯ ನನ್ನ ಮಗ ತುಂಬಾ ಇರಿಟೇಟ್ ಫೀಲ್ ಆಗ್ಲಿಲ್ಲ. ಯಾಕೆಂದ್ರೆ ಅವ್ನಿಗೆ ಕ್ರೌಡ್ ಪ್ಲೇಸಸ್ ಅಂದ್ರೆ ಆಗ್ಬರಲ್ಲ. ಸಮ್ಹೌ ಈ ಮ್ಯಾನೇಜ್ಡ್. ಅಂದ್ರೆ ಅವ್ನು ಎಂಜಾಯ್ ಮಾಡ್ತಾ ಇದ್ದ. ಎಲ್ಲರೂ ಕೂಡ ಅವನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ನಿನ್ ಮಗನ ಎಷ್ಟು ದೊಡ್ಡವನ್ ಆಗ್ಬಿಟ್ಟಿದನಲ್ಲ ಅಂತ. ಸೊ ಅವ್ನಿಗೆ ಇದೆಲ್ಲ ಕೇಳಿ ತುಂಬಾ ಖುಷಿ ಆಗ್ತಾ ಇತ್ತು. ಎಲ್ಲರೂ ಪದೇ ಮಾತಾಡಿಸ್ತಾ ಇದ್ರು. ಸೊ ಅವ್ನಿಗೆ ಇರಿಟೇಟ್ ಆಗ್ಲಿಲ್ಲ. ಇನ್ನು ಹಂಗೆ ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ನಮ್ಗೆ ಬಾಳೆಹಣ್ಣು ಕೊಟ್ರು ನಮ್ ಸಿಸ್ಟರ್ಸ್. ಸೊ ಆ ಬಾಳೆಹಣ್ಣ ದೇವ್ರಿಗೆ ಎಸಿದ್ವಿ. ಆಕ್ಚುಲಿ ಇಲ್ಲಿ ನಮ್ಗೆ ಒಂದು ವಿಷಯ ಗೊತ್ತಾಗಿದ್ದು ಏನು ಅಂದ್ರೆ, ಸಿಂಗಲ್ ಆಗಿ ಎಸಿಬಾರ್ದು ಅಂತ, ಜೋಡಿಯಾಗಿರೋ ಬಾಳೆಹಣ್ಣು ಎಸಿಬೇಕು. ನಮ್ಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಸೊ ನಿಮ್ಗೆ ಈ ವಿಷಯ ಗೊತ್ತಿದ್ರೆ, ಏನಕ್ಕೆ ಜೋಡಿ ಬಾಳೆಹಣ್ಣು ಹಾಕ್ಬೇಕು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ಸೊ ನಾನು ನನ್ನ ಮಗ ಕೂಡ ಎಸಿದ್ವಿ. ಇನ್ನ ಇಲ್ಲಿ ಲಾಸ್ಟಿಗೆ ದೇವಸ್ಥಾನ ಹತ್ರ ಹೋಗಿ ತೇರ್ ನಿಲ್ಲುತ್ತೆ. ಇನ್ನು ಆ ತೇರ್ ನಿಲ್ಲೋ ಪ್ಲೇಸ್ ಅಲ್ಲಿ ನಾರಾ ಭರತ್ ರೆಡ್ಡಿ ಸರ್ ಮತ್ತೆ ಕೌನ್ಸಿಲರ್ ರಾಮಾಂಜನೇಯ ಸರ್ ಕೂಡ ಇದ್ರು. ನಮ್ಮ ಪಪ್ಪ ಶೇಕ್ ಹ್ಯಾಂಡ್ ಕೊಡಿಸ್ತೀನಿ ಅಂತ ಹೇಳಿ ನನ್ನ ಮಗನ ಕರ್ಕೊಂಡು ಹೋಗಿದ್ರು. ಅದೇ ರೀತಿ ಮಕ್ಳೆಲ್ಲರೂ ಶೇಕ್ ಹ್ಯಾಂಡ್ ಕೊಡ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು MLA ಸರ್ನ ಡೈರೆಕ್ಟ್ ಆಗಿ. ಯಾಕಂದ್ರೆ ನಾನು ಜಾಸ್ತಿ ಬಳ್ಳಾರಿಯಲ್ಲಿ ಇರೋದಿಲ್ಲ, ವರ್ಷಕ್ಕೊಮ್ಮೆ ಮಾತ್ರ ಬರೋದು ನಾನು ಈ ಪ್ಲೇಸ್ಗೆ. ಸೊ ನನ್ ಮಗ ಅಂತೂ ತುಂಬಾ ಎಕ್ಸೈಟ್ ಆದ, ಇನ್ನು ಖುಷಿ ಆದ. ಇನ್ನು ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಯ್ತು ನಮ್ ತೇರು ದೇವಸ್ಥಾನಕ್ಕೆ, ರಾಮನ್ ದೇವಸ್ಥಾನಕ್ಕೆ. ಸೊ ನಾವು ಮಾತ್ರ ಅಲ್ಲೇ ಉಳ್ಕೊಂಡ್ವಿ, ಅದೇ ಪ್ಲೇಸ್ ಅಲ್ಲೇ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ.
ಇದು ಹಳೆ ಹಂದ್ರಳ್ಳಿದೆ ಒಳಗಡೆ ಹೋದಾಗ. ಸೊ ಇನ್ನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಹೋದ್ವಿ. ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಬಂದು ಇನ್ನ ತುಂಬಾ ದೀಪಗಳೆಲ್ಲ ಹಚ್ಚಿದ್ದಾರೆ. ಸುತ್ತಲೂ ದೀಪಗಳೆಲ್ಲ ಹಚ್ಚಿದ್ದಾರೆ. ನಾವು ಎವ್ರಿ ಇಯರ್ ಈ ಪ್ಲೇಸ್ಗೆ ಹೋಗಿ ದೀಪ ಕೂಡ ಹಚ್ಚಿ ಬರ್ತಾ ಇರ್ತೀವಿ. ಸ್ವಲ್ಪ ಗಾಳಿ ಜಾಸ್ತಿ ಆಗಿರೋದ್ರಿಂದ ಇನ್ನು ದೀಪ ಹಚ್ಕೊಳ್ಳಿಲ್ಲ. ಸೊ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ದೇವಸ್ಥಾನದ ಹೊರಗಡೆ ಹೋಗಿ ಇನ್ನು ದೇವ ದರ್ಶನ ತಗೊಂಡ್ವಿ. ದೇವ ದರ್ಶನ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ನಾವು ದೇವ ದರ್ಶನ ಮಾಡೋ ಟೈಮ್ನಲ್ಲಿ ನಾವು ಸ್ವಲ್ಪ ಚೇಂಜ್ ಹುಡುಕ್ತಾ ಇದ್ವಿ. ಅಂದ್ರೆ 100 ರೂಪೀಸ್ ಇತ್ತು ನಮ್ಮ ಹತ್ರ. ಸೊ ಚೇಂಜ್ ಹುಡುಕ್ತಾ ಇದ್ವಿ. ಅವ್ರ ಆರತಿ ತಟ್ಟೆ ಹಾಗೆ ಮತ್ತೆ ತೀರ್ಥನಾಗ್ಲೇ ನಮ್ಮ ಹತ್ರ ತಂದಿದ್ರು. ಸ್ವಾಮಿ ಒಂದ್ ವಿಷಯ ಹೇಳಿದ್ರು, ಸೊ ಈ ರೀತಿ ಆರತಿ ತಟ್ಟೆ ನಿಮ್ಮ ಹತ್ರ ಬಂದಾಗ ಕಾಯಿಸ್ಬಾರ್ದು ಅಂತ. ನಮ್ಗೆ ಇಲ್ಲಿ ಒಂದು ಹೊಸ ವಿಷಯ ತಿಳಿತು. ಇಮಿಡಿಯೇಟ್ ಆಗಿ ತಗೋಬೇಕು ಆರತಿ ಮತ್ತೆ ತೀರ್ಥನ ಅಂತ. ಅಂದ್ರೆ ದೇವ್ರು ಹೊರ ಕೊಟ್ಟಾಗ ಇಮಿಡಿಯೇಟ್ ಆಗಿ ತಗೋಬೇಕು ಅಂತ ಸ್ವಾಮಿ ಹೇಳಿದ್ರು. ನಮ್ಗೆ ಖುಷಿ ಆಯ್ತು, ಒಂದು ಹೊಸ ವಿಷಯ ತಿಳ್ಕೊಂಡಿದೀವಿ ಅಂತ. ಅದೇ ರೀತಿನೇ ಇನ್ನೊಂದು ವಿಷಯ ಕೂಡ ಹೇಳಿದ್ರು, ಡಾಕ್ಟರ್ ಹತ್ರ ಯಾವತ್ತೂ ಕೂಡ ವಾದ ಮಾಡಬೇಡಿ ಅಂತ. ಸೊ ಇದು ಸ್ವಾಮೀಜಿ ನಮ್ಗೆ ಹೇಳಿದ್ರು. ಸೊ ಹೊಸ ವಿಷಯ ತಿಳ್ಕೊಂಡ್ವಿ. ನೆಕ್ಸ್ಟ್ ಇನ್ನಲ್ಲೇ ಆಚೆಯಿಂದ ಬಂದ ತಕ್ಷಣನೇ ಇನ್ನು ನಾನು ನನ್ನ ಮಗ ದೇವಸ್ಥಾನ ಹತ್ರ ಇರೋ ದೀಪಗಳೆಲ್ಲ ಹಚ್ತಾ ಇದ್ವಿ. ಸ್ವಲ್ಪ ನಿಲ್ತಾ ಇರ್ಲಿಲ್ಲ, ಗಾಳಿ ಜಾಸ್ತಿ ಇತ್ತು. ಇನ್ನು ಅದೇ ರೀತಿನೇ ಟ್ರೈ ಮಾಡ್ತಾ ಇದ್ವಿ ಹಚ್ಚೋದಕ್ಕೆ. ಇನ್ನು ನನ್ನ ಮಗ ನಾನು ಹಚ್ತೀನಿ ಅಂತ ಫುಲ್ ಹಠ ಮಾಡ್ತಾ ಇದ್ದ. ಇನ್ನು ಹಠ ಮಾಡ್ತಾ ಇದ್ರು ಕೂಡ ಹಚ್ತೀನಿ ಅಂತ ಹೇಳ್ತಾ ಇದ್ದ. ಆಮೇಲೆ ಮತ್ತೆ ಏನೋ ಅವ್ನಿಗೆ ಕೈ ಸುಡ್ತಾ ಇತ್ತು ಅಂತ ಅನ್ಸುತ್ತೆ. ಇನ್ನು ಮತ್ತೆ ಅವನು ಕೈ ವಾಪಸ್ ತೆಕ್ಕೊಂಡ. ಇನ್ನು ನಾನು ಸ್ವಲ್ಪ ಹೊತ್ತು ಹಚ್ಚಿದೆ ಅಲ್ಲಿ ದೀಪಗಳನ್ನೆಲ್ಲ. ಒಂಥರ ಖುಷಿ ಆಯ್ತು. ಇನ್ನ ನನ್ ಸ್ಕೂಲ್ ಫ್ರೆಂಡ್ ಕೂಡ ಒಬ್ಳು ಬಂದಿದ್ಲು, ಅವಳು ಮಕ್ಳ ಜೊತೆ ಕೂಡ ಬಂದಿದ್ರು. ಸೊ ಅವ್ರ ಜೊತೆ ಕೂಡ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡೆ, ಖುಷಿ ಆಯ್ತು. ನಿಮ್ಗೂ ಕೂಡ ನಿಮ್ಮ ಹಳೆ ಫ್ರೆಂಡ್ಸ್ ನ ಮೀಟ್ ಆದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಾನು ಕಮೆಂಟ್ ಮಾಡಿ. ಮತ್ತೆ ನಮ್ಗೆ ಈ ದೇವಸ್ಥಾನದ ಹತ್ರ ಕೆಲವೊಂದು ಮೆಮೊರೀಸ್ ಕೂಡ ಇದೆ. ಯಾಕೆ ಅಂದ್ರೆ ನಾವು ಚಿಕ್ಕವರಿದ್ದಾಗ ಅಮ್ಮ ನಮ್ಗೆ ಟ್ಯೂಷನ್ಗೆ ಹಾಕಿದ್ರು. ಅಂದ್ರೆ ಈ ದೇವಸ್ಥಾನದಲ್ಲೇ ನಮ್ಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ರು ಒಬ್ಬ ಸರ್. ಸೊ ಯಾಕೆ ಅಂದ್ರೆ ನಮ್ ಸ್ಕೂಲ್ ಅಲ್ಲೇ ಇತ್ತು. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ, ಅಂದ್ರೆ 7th ಸ್ಟ್ಯಾಂಡರ್ಡ್ ವರ್ಗು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಸೊ ನಾನು ಸ್ಕೂಲ್ ಹತ್ರ ಇರೋದ್ರಿಂದ ಈವನ್ ಟ್ಯೂಷನ್ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಮಮ್ಮಿ ಅಲ್ಲೇ ಹಾಕಿದ್ರು. ನಾನು ಮಾತ್ರ ಒಂದೇ ಮಂತ್ ನಾವು ಅಲ್ಲಿದ್ದು ಅಂದ್ರೆ ಟ್ಯೂಷನ್ ಅಲ್ಲಿ. ನೆಕ್ಸ್ಟ್ ಮತ್ತೆ ಬೇರೆ ಟ್ಯೂಷನ್ಗೆ ಹೋದ್ವಿ. ಇದೊಂಥರ ಸ್ವೀಟ್ ಮೆಮೊರಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಮ್ ತಮ್ಮಗೋಸ್ಕರ ಕಾಯ್ತಾ ಇದ್ವಿ. ಅವ್ನ್ ಲೇಟ್ ಆಗಿ ಬಂದ. ಅವ್ನ್ ಬಂದ ತಕ್ಷಣ ಅವ್ನ್ ಕೂಡ ದೇವ ದರ್ಶನ ಮಾಡ್ಕೊಂಡ. ಅಲ್ಲಿ ಪಾನಕ ಕೂಡ ಕೊಡ್ತಾ ಇದ್ರು. ಪಾನಕ ಕುಡಿದ್ವಿ. ಪಾನಕ ಕೂಡ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಈ ರಾಮನವಮಿ ದಿನದಂದು, ಯಾಕೆಂದ್ರೆ ಎಷ್ಟೊಂದ್ ಜನ ಸೇವೆ ಮಾಡ್ತಿರ್ತಾರೆ. ಈ ರೀತಿ ಪಾನಕ ಕೊಡೋದಾಗ್ಲಿ, ಆಮೇಲೆ ಪ್ರಸಾದ ಕೊಡೋದಾಗ್ಲಿ, ಇದೆಲ್ಲ ಮಾಡ್ತಾ ಇರ್ತಾರೆ. ಇದು ತುಂಬಾ ಒಳ್ಳೇದಂತ. ಇವನ್ ಪಾನಕ ಕೂಡ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೆ. ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ ಸ್ಕೂಲು, ನಾನು ಓದಿರೋಂಥ ಸ್ಕೂಲು. ಈಗ ತುಂಬಾ ಡೆವಲಪ್ ಆಗಿದೆ. ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಬಂದಿದೆ, ದೊಡ್ಡದಾಗಿ ಕಟ್ಸಿದ್ದಾರೆ. ಮುಂಚೆ ಎಲ್ಲ ಅಷ್ಟಿರ್ಲಿಲ್ಲ, ಈ ರೀತಿ ಕಾಂಪೌಂಡ್ ಕೂಡ ಇರ್ಲಿಲ್ಲ ಅನ್ಸುತ್ತೆ. ಸೊ ನಿಮ್ಗೆ ಈ ರೀತಿ ನಮ್ಮ ಹಳೆ ಸ್ಕೂಲ್ ಆಗಿರ್ಬೋದು, ಹಳೆ ಫ್ರೆಂಡ್ಸ್ ನ ಮೀಟ್ ಆದಾಗ ಹೇಗೆ ಫೀಲ್ ಆಗುತ್ತೆ ಅಂತಾನು ಕಮೆಂಟ್ ಮಾಡಿ. ಸೊ ಒಂಥರ ಖುಷಿ ಆಯ್ತು ನನ್ಗೆ ನಮ್ ಸ್ಕೂಲ್ ನ ನೋಡಿ. ನಾನು ನಮ್ ತಮ್ಮನ ವೈಫ್ಗೆಲ್ಲ ಹೇಳ್ತಾ ಇದ್ದೆ, ಇದೆ ನಮ್ ಸ್ಕೂಲು ಅಂತ. ಇಷ್ಟು ದೂರ ನಡ್ಕೊಂಡ್ ಬರ್ತಾ ಇದ್ವಿ ಮನೆಯಿಂದ ಸ್ಕೂಲ್ ವರ್ಗು. ಇದೆಲ್ಲ ಹೊಸದಾಗಿ ಕಟ್ಟಿರೋ ಬಿಲ್ಡಿಂಗ್. ಅವಳು ಕೇಳ್ತಾ ಇದ್ಲು ಏನೇನ್ ಫೆಸಿಲಿಟೀಸ್ ಇತ್ತು ಸ್ಕೂಲಲ್ಲಿ ಅಂತ. ಏನು ಇದ್ದಿಲ್ಲ, ಬೇಸಿಕ್ ನೀಡ್ಸ್ ಮಾತ್ರ ಇತ್ತು. ಲೈಕ್ ಬಿಸಿ ಊಟ ಕೂಡ ಇರ್ತಾ ಇತ್ತು ಮಧ್ಯಾಹ್ನ ಹೊತ್ತು. ಆಮೇಲೆ ನಾವು ಕೆಳಗಡೆನೆ ಕುತ್ಕೊಂಡು ಓದ್ತಾ ಇದ್ವಿ. ಟೇಬಲ್ಸ್ ಅಂತದೇನಿರ್ಲಿಲ್ಲ. ಈಗೆಲ್ಲ ಚೆನ್ನಾಗಿ ಮಾಡಿದಾರೆ. ಟೇಬಲ್ಸ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು. ಈವನ್ ಎಜುಕೇಶನ್ ನಾವು ಓದ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ನಮ್ಗೆ ಕೆಲವೊಂದು ಫೇವ್ರೆಟ್ ಟೀಚರ್ಸ್ ಕೂಡ ಇದ್ರು. ನೆಕ್ಸ್ಟ್ ಇಲ್ಲಿ ಬರ್ತಾ ಇಲ್ಲಿ ಪಾನಕ ಕೂಡ ಕೊಡ್ತಾರೆ. ನಾನು ಹೇಳದ್ನಲ್ವಾ, ಈ ಹಬ್ಬದಲ್ಲಿ ಎಷ್ಟೊಂದ್ ಜನ ಪಾನಕ ಕೊಡ್ತಾ ಇರ್ಬೋದು, ಆಮೇಲೆ ಪ್ರಸಾದ ಕೊಡ್ತಾ ಇರ್ತಾರೆ ಅಂತ. ಸೊ ನಾನು ನನ್ ಮಗ ಇಲ್ಲಿ ಪಾನಕನ ಕುಡ್ವಿ. ಪಾನಕದಲ್ಲಿ ಸಬ್ಜಾ ಗಿಂಜಲು ಅಂತ ಹೇಳ್ತಾರೆ, ಅಂದ್ರೆ ಸಬ್ಜಾ ಸೀಡ್ಸ್, ಅದನ್ನೆಲ್ಲ ತುಂಬಾ ಹಾಕಿದ್ರು. ನಾವು ಸ್ವಲ್ಪ ಕುಟ್ಕೊಂಡು ಮನೆ ಹೊಡ್ತಾ ಇದ್ವಿ. ನಮ್ಗೆ ಈ ರೋಡಲ್ಲಿ ತುಂಬಾ ಮೆಮೊರೀಸ್ ಇದೆ. ಯಾಕೆಂದ್ರೆ ನಾನು ನಮ್ ತಮ್ಮ ಕ್ಯಾರಿಯರ್ ಎಲ್ಲ ತಗೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ದೂರ ಆಗ್ತಾ ಇತ್ತು. ಕೆಲವು ದಿನ ಮಮ್ಮಿನೇ ಬಂದು ನಮ್ಗೆ ಊಟ ಮಾಡಿಸ್ತಾ ಇದ್ರು. ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇದ್ರು ನಮ್ಮ ಮಮ್ಮಿ. ಆಮೇಲೆ ಇಲ್ಲೊಂದೊಂದು ವಿಷಯ
ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ತುಂಬಾ ಕ್ಲೀನ್ ಅಂಡ್ ಟೈಡಿಯಾಗಿ ನೀಟಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ವಿ. ನಮ್ ಸರ್ PT ಸರ್ ಒಂದ್ಸಲ ನಿಲ್ಸ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ರು, ನೋಡಿ ಇವ್ರ ತರ ರೆಡಿಯಾಗಿ ಬನ್ನಿ ಅಂತ. ನಮ್ಗೊಂಥರ ಆ ಮೆಮೊರೀಸ್ ಎಲ್ಲ ರೀಕಲೆಕ್ಟ್ ಮಾಡ್ಕೊಂಡು ನಮ್ಮ ತಮ್ಮನ ವೈಫ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಆ ವಿಷಯನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳೋಣ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನಮ್ಮ ಮಾಮ್ ಅಂತೂ ತುಂಬಾ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಂಡಿದ್ದಾರೆ, ಅಷ್ಟೇ ಕೇರ್ ಮಾಡ್ತಾ ಇದ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಕೂಡ. ಇನ್ನು ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಮನೆಗೆ ರಿಟರ್ನ್ ಆಗೋಷ್ಟೆಲ್ಲ ಅಲ್ಲಿ ಕೆಲವರು ಫ್ರೆಂಡ್ಸ್ ಕೂಡ ಸಿಗ್ತಾ ಇದ್ರು. ಅಮ್ಮನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು. ಇನ್ನು ಕೆಲವ್ರು ಫೇಸಸ್ ಅಂತೂ ಸ್ವಲ್ಪ ಮಟ್ಟಿಗೆ ಮರ್ತೋಗಿದೆ, ಯಾಕೆಂದ್ರೆ ತುಂಬಾ ಗ್ಯಾಪ್ ಆಯ್ತು. ಎವ್ರಿ ಇಯರ್ ಹೋಗ್ತಾ ಇದೆ, ಬಟ್ ಇಷ್ಟೊಂದೆಲ್ಲ ಮಿಂಗಲ್ ಆಗ್ತಾ ಇರ್ಲಿಲ್ಲ ಯಾರ ಜೊತೆನೂ. ಸೊ ಒಂಥರ ಸ್ವೀಟ್ ಮೆಮೊರೀಸ್ ಇತ್ತು. ಇನ್ನು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಈವ್ನಿಂಗ್ ಆಯ್ತು, ಸ್ವಲ್ಪ ಡಾರ್ಕ್ ಆಗ್ತಾ ಹೋಗ್ತು. ಆಮೇಲೆ ಪವರ್ ಕಟಿಂಗ್ಸ್, ಈ ಪ್ಲೇಸ್ ಅಲ್ಲಿ ತುಂಬಾ ಮೆಮೊರೀಸ್ ಇದೆ. ಸೊ ನಿಮ್ಗೂ ಕೂಡ ಈ ರೀತಿ ಮೆಮೊರೀಸ್ ಇದ್ರೆ ಶೇರ್ ಮಾಡಿ. ಇನ್ನು ನಾನ್ ನಮ್ಮ ಮನೆಗ್ ಬಂದ್ಬಿಟ್ಟು ನಮ್ಮ ಮನೆಗ್ ಬಂದೆ. ಇಲ್ಲಿ ನಮ್ಮ ಪಪ್ಪಾಗೆ ಈ ರೀತಿ ಬ್ಯಾಡ್ಜ್ ಕೊಟ್ಟಿದ್ರು, ಎಲ್ಲರಿಗೂ ಕೂಡ ಕೊಟ್ಟಿದ್ರು, ನಮ್ಮ ಪಪ್ಪ ಫ್ರೆಂಡ್ಸ್ಗೆಲ್ಲ. ಯಾರ್ಯಾರು ಚಂದ ಎತ್ತರಾಗಿರ್ಬೋದು, ಆಮೇಲೆ ದೇವ್ರ ಸೇವೆ ಮಾಡೋರಿಗೆಲ್ಲರಿಗೂ ಈ ರೀತಿ ಬ್ಯಾಡ್ಜ್ ಕೊಟ್ಟಿದ್ರು. ಇನ್ನು ನೈಟ್ ಚೆನ್ನಾಗಿ ಊಟ ಮಾಡ್ಕೊಂಡು ನಾನು ಸ್ವಲ್ಪ ಕ್ಯಾಟ್ಸ್ ಜೊತೆ ಆಟ ಆಡ್ತಾ ಇದ್ದೆ. ಇದು ಕ್ಯಾಟ್ಸ್ ಬಂದು ಬೇಬಿ ಕ್ಯಾಟ್ಸ್, ಇನ್ನ ಕಣ್ಣು ಅವಾಗ ತಾನೇ ತೆರೆದಿತ್ತು. ಜಸ್ಟ್ 7 days ಏನೋ ಆಗಿತ್ತು ಈ ಕ್ಯಾಟ್ಸ್ಗೆ. ಅವಾಗ ತಾನೇನೆ ಬಾರ್ನ್ ಆಗಿರೋ ಕ್ಯಾಟ್ಸ್. ನನ್ನ ಮಗನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮಾಮ್ಗೂ ಕೂಡ ಕ್ಯಾಟ್ ಮತ್ತೆ ಡಾಗ್ಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಪ್ರಾಣಿಗಳು ಇಷ್ಟ ಅವ್ರಿಗೆ. ಸೊ ಇನ್ನು ಅದ್ರ ಜೊತೆ ಆಟ ಆಡ್ಕೊಂಡು ಇನ್ನ ಮಲ್ಕೊಂಡ್ವಿ. ಸೊ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ. ಸೊ ನಿಮ್ಮ ಮೆಮೊರೀಸ್, ನಿಮ್ಮ ಹಳೆ ಡೇಸ್, ಹಾಗೆ ಶ್ರೀರಾಮನವಮಿನ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತನೂ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.